ಬೂಸ್ಟರ್ಸ್ ಹೇಗೆ ತಗೊಳ್ಬೋದು, ಸೂರ್ಯಪಾನ ಅಂದರೆ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ನಿಮ್ಮೆಲ್ಲರ ಆಯುರ್ವೇದಿಕ್ ಬ್ಯೂಟಿ ಕನ್ಸಲ್ಟೆಂಟ್. ಸಾಧಾರಣವಾಗಿ ಸ್ಕಿನ್ನಲ್ಲಿ ತುಂಬಾ ಡ್ರೈ ಆಗಿರೋದು, ಡಲ್ ಆಗಿರೋದು, ಅದರಲ್ಲೂ ಈ ಸೀಸನಲ್ಲಿ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಬಂಡಲ್ಸ್ ಆಫ್ ಕಾಸ್ಮೆಟಿಕ್ಸ್ಗಳನ್ನ ಯೂಸ್ ಮಾಡಿದ್ರೂ ಕೂಡ ಯೂಸ್ ಆಗೋದೇ ಇಲ್ಲ. ಅಂಥ ಟೈಮಲ್ಲಿ ಸೂರ್ಯಪಾನ ಮಾಡೋದ್ರಿಂದ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಕೊಲಾಜನ್ ಬೂಸ್ಟ್ ಆಗುತ್ತೆ. ವಿಟಮಿನ್ ಡಿ ಹೇರಳವಾಗಿ ಸಿಗೋದ್ರಿಂದ ಸ್ಕಿನ್ ಮಾತ್ರನೇ ಅಲ್ಲ, ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯೋಗಶಾಸ್ತ್ರದಲ್ಲಿ ಒಂದಾಗಿರೋಂಥ ಈ ಸೂರ್ಯಪಾನನ ಸುಲಭವಾಗಿ ಎಲ್ಲರೂ ಮಾಡ್ಬೋದು. ಏನಿಲ್ಲ, ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಳ್ಬೇಕು. ನಮಗೆ ಸೂರ್ಯನ ಬೆಳಕೆ ಸಿಗೋದಿಲ್ಲ ಅಂತನೋರು ರೂಮಲ್ಲಿ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಸಾಧ್ಯ ಆದಷ್ಟು ಪಾರ್ಕ್ಗಳಲ್ಲಿ, ಔಟ್ಡೋರ್ಗಳಲ್ಲಿ ಇದನ್ನು ಅಭ್ಯಾಸ ಮಾಡೋದ್ರಿಂದ ಜಾಸ್ತಿ ರಿಸಲ್ಟ್ ಸಿಗುತ್ತೆ. ಫ್ಯಾನ್ಸಿಯಾಗಿ ಹೇಳಬೇಕಂದ್ರೆ ಸನ್ ಬಾತ್ ಅಂತ ಹೇಳ್ತಾರೆ. ಆದರೆ ನಮ್ಮ ಅಭ್ಯಂಗಶಾಸ್ತ್ರ ಅಥವಾ ಆಯುರ್ವೇದಿಕ್ ಶಾಸ್ತ್ರದ ಪ್ರಕಾರ ಇದನ್ನು ಸೂರ್ಯಪಾನ ಅಂತ ಹೇಳ್ತಾರೆ. ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗಬೇಕಂದ್ರೆ ಸನ್ ಶಾಟ್ ಅಂತ ಕೂಡ ಹೇಳ್ಬೋದು. ಸೊ ಈ ಸನ್ ಶಾಟ್ನ ಹೇಗೆ ಮಾಡೋದು ಅಂತಂದರೆ, ಸೂರ್ಯನಿಗೆ ಅಭಿಮುಖವಾಗಿ ಕುತ್ಕೊಳ್ಳಿ. ಬೆಳಿಗ್ಗೆ ಆದರೆ ಪೂರ್ವ ಅಭಿಮುಖ, ಸಂಜೆ ಆದರೆ ಪಶ್ಚಿಮ ಅಭಿಮುಖವಾಗಿ ಕುತ್ಕೊಳ್ಬೋದು. ಸೊ ಎಳೆ ಬಿಸಿಲಲ್ಲಿ ಇದನ್ನು ಅಭ್ಯಾಸ ಮಾಡೋದು ತುಂಬಾ ಸೂಕ್ತವಾಗಿರುತ್ತೆ. ಫಸ್ಟು ಒಂದು 5ರಿಂದ 10 ನಿಮಿಷ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡಿ ಚೆನ್ನಾಗಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ ನಂತರ ಸೂರ್ಯಪಾನ ಮಾಡಿದ್ರೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೂರ್ಯಪಾನ ಮಾಡೋದಕ್ಕಿಂತ ಮುಂಚೆ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಲಾವಂಚ ಬೇರನ್ನ ಹಾಕಿ ಮುಂದೆ ಇಟ್ಕೊಂಡು, ಅದಾದ ನಂತರ ಒಂದು ಸುಖಾಸನ ಅಂತ ಹೇಳ್ತೀವಿ. ಅಂದರೆ ನೀವು ವಜ್ರಾಸನ, ಪದ್ಮಾಸನ ಅಥವಾ ಸುಖಾಸನ ಯಾವುದೇ ರೀತಿ ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೊಳ್ಬೋದು. ಕೆಳಗಡೆ ಕೂರ್ಲಿಕ್ಕೆ ಕಷ್ಟ ಆಗೋರು ಒಂದು ಚಾಪೆ ಅಥವಾ ಮಣೆ ಮೇಲೆ ಕೂಡ ಕುತ್ಕೊಳ್ಬೋದು. ಸೊ ಸೂರ್ಯನಿಗೆ ಅಭಿಮುಖವಾಗಿ ಕುತ್ಕೊಂಡು ಒಂದು 5 ಸತಿ ನಾವು ನಾಡಿ ಶುದ್ಧಿ ಪ್ರಾಣಾಯಾಮ, ಒಂದು 5 ಸತಿ ಸೂರ್ಯ ಅನುಲೋಮ ವಿಲೋಮ ಅಭ್ಯಾಸ ಮಾಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ಇದು ಯಾವುದು ಗೊತ್ತಾಗಲ್ಲ ಅಂತ ಅನ್ನೋದಾದರೆ ಚಿನ್ಮುದ್ರದಲ್ಲಿಟ್ಕೊಂಡು ಸೂರ್ಯನಿಗೆ ಅಭಿಮುಖವಾಗಿ ಕುತ್ಕೊಂಡು, ಸಾಧ್ಯ ಆದರೆ ಸೂರ್ಯನ ನೋಡ್ತಾ ಮಾಡಿ. ಸ್ವಲ್ಪ ಬೆಳಗಿನ ಜಾವದಲ್ಲಿ ಮಾಡಿದ್ರೆ ನಾವು ಸೂರ್ಯನ ನೋಡ್ತಾ ಮಾಡ್ಬೋದು. ಇಲ್ಲ ಅಂತಂದರೆ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ದೀರ್ಘವಾಗಿ ಉಸಿರಾಟನ ಆಡ್ತಾ ಬರಬೇಕು. ಸೊ ದೀರ್ಘವಾಗಿ ಉಸಿರಾಟ ಆಡ್ತಾ 108 ಬಾರಿ ಓಂಕಾರನ ಜಪ ಮಾಡಬೇಕು. ಇದರಿಂದ ನಿಧಾನವಾಗಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಸರಿ ಹೋಗ್ತಾ ಬರುತ್ತೆ. ಜೊತೆಗೆ ಸೂರ್ಯನಿಂದ ಸಿಗುವಂಥ ವಿಟಮಿನ್ ಡಿ ಅಂತ ಏನು ಹೇಳ್ತೀವಿ, ಅದು ಸಂಪೂರ್ಣವಾಗಿ ಸಿಗುತ್ತೆ. ಇದರಿಂದ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಕೊಲಾಜನ್ ಬೂಸ್ಟ್ ಆಗೋದ್ರಿಂದ ಫೈನ್ ಲೈನ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ. ಸೂರ್ಯ ವರ್ಚಸ್ಸು ಅಂತ ಹೇಳ್ತೀವಿ, ಮುಖದಲ್ಲಿ ಸೂರ್ಯನ ವರ್ಚಸ್ಸು ಕೂಡ ಹೆಚ್ಚಾಗುತ್ತೆ. ಯಾವುದೋ ಗ್ಲೋ ಬೂಸ್ಟಿಂಗ್ ಸೀರಮ್ಗಳನ್ನ ಅಪ್ಲೈ ಮಾಡಿಕೊಂಡು ಅಥವಾ ಬಂಡಲ್ಸ್ ಆಫ್ ಕಾಸ್ಮೆಟಿಕ್ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋ ಬದಲಿಗೆ ಈ ಸೂರ್ಯಪಾನ ಅಭ್ಯಾಸ ಪ್ರತಿದಿನ ಮಾಡೋದು ತುಂಬಾ ಒಳ್ಳೆಯದು. 10ರಿಂದ 15 ನಿಮಿಷ ಅಷ್ಟೇ ಹಿಡಿಯುತ್ತೆ, ಆದರೆ ಇಡೀ ದಿನಕ್ಕೆ ನಿಮ್ಮ ದೇಹದಲ್ಲಿ ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ. ಸೂರ್ಯಪಾನ ಮಾಡಿದ ನಂತರ ನಿಮ್ಮ ಎದುರುಗಡೆ ಇಟ್ಟಿರುವಂಥ ತಾಮ್ರದ ಚೊಂಬಲ್ಲಿರೋ ನೀರನ್ನು ಕೂಡ ನಿಧಾನವಾಗಿ ಅದನ್ನು ಕುಡಿಯೋದ್ರಿಂದ ಕೂಡ ನಿಮ್ಮ ದೇಹದಲ್ಲಿ ಹೈಡ್ರೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನ್ಯಾಚುರಲ್ ಆಗಿ ಆ್ಯಂಡ್ ಫ್ರೀಯಾಗಿ ಸಿಗುವಂಥ ಈ ಸೂರ್ಯಪಾನವನ್ನು ಪ್ರತಿದಿನ ಅಭ್ಯಾಸ ಮಾಡ್ತಾ ಬನ್ನಿ. ಇದರಿಂದ ಸ್ಕಿನ್, ಹೇರ್ ಆ್ಯಂಡ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಖಂಡಿತವಾಗ್ಲೂ ಅಭ್ಯಾಸ ಮಾಡಿ. ಧನ್ಯವಾದಗಳೊಂದಿಗೆ ದೀಪಾ ನಾಗೇಶ್.